Hello everyone, welcome to my YouTube channel. In this particular video, we'll solve one more problem related to employee benefit expenses. A company has 10 employees for a 300-day year. Salary per day is 5,000. Okay, salary per day is 5,000. So total there are 10 employees in a in a company, and they get a salary of 5,000 rupees per day. Employees get 10 days leave. So in 1 year they are getting 10 days leave. 5 employees have not taken. So out of the total employees, 5 employees are not taken 2 days leave. The company estimates that only 3 employees will carry forward paid leaves to the next year. Calculate short-term paid absence if paid leave is non-vested and paid leaves is vested. So first we will do for vested, next we will do for non-vested. So salary per day they have given it is 5,000 rupees per day. Total 2 days leave the employees have not taken. So 5 employees have not taken 2 days leave. So first let us solve when the paid absence is non-vested. Always in the non-vested, estimations are considered. ಯಾವಾಗಲೂ ಕಂಪನಿ ಏನು ಎಸ್ಟಿಮೇಷನ್ಸ್ನ ಮಾಡಿರುತ್ತಲ್ಲ ಆ ಎಸ್ಟಿಮೇಷನ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಯಾವಾಗ ನಾನ್ ವೆಸ್ಟೆಡ್ ಇತ್ತು ಅಂತ. ಸೊ ಈ ಎಸ್ಟಿಮೇಟ್ಸ್ ಕಂಪನಿ ಏನು ಮಾಡಿರುತ್ತಲ್ಲ ಅದ್ರ ಮೇಲೆ ಮಾತ್ರ ಪ್ರಾವಿಷನ್ಸ್ನ ಕ್ರಿಯೇಟ್ ಮಾಡ್ತೀವಿ ನಾವು. ಸೊ ಆಲ್ವೇಸ್ ಪ್ರಾವಿಷನ್ಸ್ ಆರ್ ಕ್ರಿಯೇಟೆಡ್ ಆನ್ ದ ಎಸ್ಟಿಮೇಷನ್ಸ್ ಮೇಡ್ ಬೈ ದಿ ಕಂಪನಿ. ಸೊ ಕಂಪನಿ ಏನು ಎಸ್ಟಿಮೇಟ್ ಮಾಡಿದೆ, 3 employees ವಿಲ್ ಕ್ಯಾರಿ ಫಾರ್ವರ್ಡ್ ಪೇಡ್ ಲೀವ್ಸ್. ಬರೀ 3 employees 2 ದಿನದ ಪೇಡ್ ಲೀವ್ಸನ್ನು ಕ್ಯಾರಿ ಮಾಡ್ತಾರೆ. ಪರ್ ಡೇದು ಸ್ಯಾಲರಿ ಬಂದು 5,000 rupees. ಸೊ ಇಟ್ ವಿಲ್ ಬಿ 30,000. ದಿಸ್ ಇಸ್ ಅ ಪ್ರಾವಿಷನ್ಸ್. 30,000 ನಾವು ಪ್ರಾವಿಷನ್ಸ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಪೇಡ್ ಆಬ್ಸೆನ್ಸ್ ಇಫ್ ಇಟ್ ಇಸ್ ವೆಸ್ಟೆಡ್. ವೆಸ್ಟೆಡ್ ಅಂದ್ರೆ ಏನು, ಅಲ್ಲೇ ಆನ್ ದಿ ಸ್ಪಾಟ್ ಅಮೌಂಟ್ ಕೊಟ್ಬಿಡ್ತಾರೆ. ಇದಕ್ಕೆ ಎಸ್ಟಿಮೇಟ್ಸ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಇದಕ್ಕೆ ಎಸ್ಟಿಮೇಷನ್ಸ್ನ ಕನ್ಸಿಡರ್ ಮಾಡಬಾರ್ದು, ಆ್ಯಕ್ಚುಯಲ್ಸ್ನ ಕನ್ಸಿಡರ್ ಮಾಡಿ. ಆ್ಯಕ್ಚುಲ್ ಆಗಿ ಏನು ಹೇಳಿದ್ದಾರೆ, 5 employees ಹ್ಯಾವ್ ನಾಟ್ ಟೇಕನ್ 2 days. ಸೊ 5 employees ಇಂಟು 2 days ಅವ್ರು ತೊಗೊಂಡಿಲ್ಲ. ಪರ್ ಡೇ ಸ್ಯಾಲರಿ 5,000 rupees. ಸೊ ಟೋಟಲ್ ಅಮೌಂಟ್ 50,000. ಈ ಒಂದು 50,000 ಏನು ಬರುತ್ತಲ್ಲ ಅದನ್ನು ನಾವು ಅವ್ರಿಗೆ ಪೇ ಮಾಡ್ತೀವಿ. ದೇ ವಿಲ್ ಗೆಟ್ ಪೇಡ್. ಹಾಗಾಗಿ ಆ್ಯಕ್ಚುಯಲ್ಸ್ ಮಾತ್ರ ತೊಗೊಳ್ಬೇಕು. ಎಸ್ಟಿಮೇಟ್ಸ್ನ ಯಾವಾಗ ಕನ್ಸಿಡರ್ ಮಾಡಬೇಕು, ಪ್ರಾವಿಷನ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಎಸ್ಟಿಮೇಷನ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ.